ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ವರ್ಲ್ಡ್ ಟ್ರಾವೆಲರ್. ಇವತ್ತಿನ ಎಪಿಸೋಡಲ್ಲಿ ನೀವು ನೋಡ್ತಿದ್ದೀರಾ ಡೇ 2 ಆಫ್ ತಿರುಪತಿ ಟು ತಿರುಮಲ. ನಾವಿವತ್ತು ಕ್ಲೈಂಬ್ ಮಾಡ್ತಾ ಇದ್ದೀವಿ ಅಲಿಪಿರಿ ಬೆಟ್ಟ. ಸೊ ಬನ್ನಿ, ಇದು ಆ್ಯಕ್ಚುಲಿ ಅದಕ್ಕೂ ಮುಂಚೆ ಇದು ನಾನು ಸ್ಟೇ ಮಾಡಿದ್ದು ರೂಮ್. ಇದು ತುಂಬಾ ಚೆನ್ನಾಗಿದೆ, KVP ರೆಸಿಡೆನ್ಸಿ. ಅಫ್ರೋರ್ಡಬಲ್ ಇದೆ ಆ್ಯಂಡ್ ಫುಡ್ ಎಲ್ಲ ತುಂಬಾ ಚೆನ್ನಾಗಿದೆ, ನಿಯರ್ ಬೈ ಇದೆ. ಸೊ ಅಲ್ಲಿ ನೋಡ್ತಾ ಇರ್ಬೋದು ನೀವು, ಲಗೇಜ್ ಎಲ್ಲ ಹಂಗೆ ಇಟ್ಟಿದ್ದೀನಿ. ಏನಕ್ಕೆ ಅಂದರೆ ಬೆಳಗ್ಗೆ 5 o'clock ಎದ್ದಿರೋದು. ಸೊ ಇದಿಷ್ಟು ಇವತ್ತು ರೆಡಿ ಆಗಿರೋದು ಇವತ್ತಿನ ಔಟ್ಫಿಟ್. ಸೊ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಏನಿಲ್ಲ, ಜಸ್ಟ್ ನಾರ್ಮಲ್ ಟೀ ಶರ್ಟ್ ಹಾಕಿದ್ದೀನಿ, ಅದ್ರ ಮೇಲೆ ಒಂದು ಕ್ಯಾಮ್ರಾ ಮೌಂಟ್ ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಕವರ್ ಮಾಡೋದಕ್ಕೋಸ್ಕರ ಒಂದು ಜಾಕೆಟ್, ಸಿಂಪಲ್. ಸೊ ನೀವು ನೋಡ್ತಿರ್ಬೋದಲ್ಲ, ಇಷ್ಟೇನೊಂದು ಇವತ್ತು ಔಟ್ಫಿಟ್ಟು. ಆ್ಯಂಡ್ ಇವಾಗ ಏನು ಪ್ಲ್ಯಾನ್ ಅಂದರೆ, ಇವಾಗ ಅಲಿಪಿರಿ ಬೆಟ್ಟ ಹತ್ತಬೇಕು ಅಂತೇಳಿ. ಅಲಿಪಿರಿ ಆ್ಯಕ್ಚುಲಿ ನನಗೂ ಫಸ್ಟ್ ಟೈಮ್ ಇದು. ಸೊ ಟೋಟಲ್ ಬಂದು 3550 ಸ್ಟೆಪ್ಸ್ ಇದೆ. ಟೋಟಲ್ 9 ಕಿಲೋಮೀಟರ್ ನಡಿಬೇಕು ನಾವು. ಸೊ ಕೆಳಗೆ ತಿರುಪತಿಯಿಂದ ತಿರುಮಲವರೆಗೂ 9 ಕಿಲೋಮೀಟರ್ಸ್ ಟೋಟಲ್ ಕವರ್ ಆಗುತ್ತೆ. ಕನ್ಫ್ಯೂಸ್ ಆಗಿಬಿಡಿ ಮತ್ತು ಏನು ಇದು ಇಷ್ಟು ಇದೆ ಅಂತೇಳಿ, ಜಾಸ್ತಿ ಇದೆ ಅಂತೇಳಿ. ಆ್ಯಂಡ್ ಇಲ್ಲ, ಅದು ಆ್ಯಕ್ಚುಲಿ 9 ಕಿಲೋಮೀಟರ್ಸ್ ಮಾತ್ರ. 9 ಕಿಲೋಮೀಟರ್ಸ್ ಟೋಟಲ್ ಕೆಳಗಿಂದ ಮೇಲೆ ಹತ್ತೋದು. ಆ್ಯಂಡ್ ಇದರಲ್ಲಿ ಏನು ಫೆಸಿಲಿಟಿ ಅಂದರೆ, ನಾವು 7 ಬೆಟ್ಟನ ಹತ್ಕೊಂಡು ಹೋಗ್ತೀವಿ. ಸೊ ಒಂಥರ ಹೆಂಗೆ ಅಂದರೆ, ಸ್ಟೆಪ್ಸ್ ನಿಮಗೆ ಇಲ್ಲಿ ನೋಡ್ಬೋದು, ನೀವು ಹಾಕಿರ್ತೀನಿ ಸ್ಕ್ರೀನ್ಶಾಟ್ ಮೇಲೆ ಹಾಕಿರ್ತೀನಿ, ಅದನ್ನು ಸ್ಮಾಲ್ ಝೋನ್ ನೋಡ್ಕೊಳ್ಳಿ. ಸೊ ಇವಾಗ ಹೆಂಗಿದ್ರು ನಾನು ಏನು ಹೇಳಿದೆ, ಲೈಕ್ ಹೆಲ್ಮೆಟ್ನ ಲಾಕ್ ಮಾಡಬೇಕಿತ್ತಲ್ಲ. ಸೊ ಇವಾಗ ಕೆಳಗೆ ಬಂದಿದ್ದೀನಿ. ಆ್ಯಂಡ್ ನೀವು ನೋಡ್ತಿರ್ಬೋದು, ಗಾಡಿನ ಇಲ್ಲಿ ಪಾರ್ಕ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ, ಪಾರ್ಕಿಂಗ್ ಕೂಡ ತುಂಬ ಸ್ಪೇಷಿಯಸ್ ಆಗಿದೆ, ಏನು ಎದುರೋದು ಇದಿಲ್ಲ. ಆ್ಯಂಡ್ ತುಂಬಾ ಇದೆ. ಸೊ ಇಲ್ಲಿ ನೋಡ್ಬೋದು, ಒಂದು ರೌಂಡ್ ಹಾಕೊಂಡ್ಬಿಡೋಣ. ಸೊ ಏನಾದರೂ ಇದು ಮಿಸ್ ಆಯಿತು ಅಂದರೆ ಅಕಸ್ಮಾತ್ ಹೇಳೋಕ್ಕಾಗಲ್ಲಲ್ವ. ಸೊ ಹೊಸ ಜಾಗ, ಸೊ ಹಂಗಾಗಿ ನನಗೂ ಬಿಟ್ಟು ಹೋಗೋಕ್ಕೆ ಇಷ್ಟ ಇಲ್ಲ. ಬಟ್ ಆದರೂ ಬಂದಿರೋದು ಫಸ್ಟ್ ಟೈಮ್. ಸೊ ಅಲಿಪಿರಿ ಹತ್ತಬೇಕು ಅಲ್ವಾ. ಸೊ ಹಂಗಾಗಿ ಫಸ್ಟ್ ಟೈಮ್ ನಾನು ಗಾಡಿ ಇಲ್ಲಿ ಬಿಟ್ಟು ಹೋಗ್ತಾಯಿದ್ದೀನಿ. ನೆಕ್ಸ್ಟ್ ಟೈಮ್ ಬಂದರೆ ಅಕಸ್ಮಾತ್ ನನ್ನ ಗಾಡಿನ ಫುಲ್ ಮೇಲೆ ತೊಗೊಂಡು ಹೋಗ್ತೀನಿ. ಆ್ಯಂಡ್ ಇವಾಗ ಇಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಸೊ ಕ್ಯಾಮ್ರಾ ಮೌಂಟ್ ಅಲ್ಲಿಲ್ಲ, ಯಾಕೆಂದರೆ ನಾನು ಇದಕ್ಕೆ ಮೌಂಟ್ ಇಲ್ಲಿ ಮಾಡ್ಕೊಂಡಿದ್ದೀನಲ್ವಾ ಕ್ಯಾಮ್ರಾನ. ಸೊ ಹಂಗಾಗಿ ಕ್ಯಾಮ್ರಾ ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಆಗಿದೆ. ಸೆಟ್ಟಿಂಗ್ಸ್ ಇನ್ ದ ಸೆನ್ಸ್ ಏನು, ಲೈಕ್ ಆಕ್ಸೆಸರೀಸ್, ಅಲ್ಲಿಗೆ ಹಾಕೋ ಆಕ್ಸೆಸರೀಸ್ ಬೇರೆ ಇರುತ್ತೆ. ಆ್ಯಂಡ್ ನಾನು ಚೆಸ್ಟ್ಗೆ ಹಾಕ್ಕೊಂಡಿರೋದು ಬೇರೆ ಇದೆ. ಸೊ ಕ್ಯಾಮ್ರಾಸ್ನ ಇಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಬನ್ನಿ ಲಾಕ್ ಮಾಡಿ ಆಮೇಲೆ ಫಸ್ಟ್ ನೋಡೋಣ. ಸೊ ಇವಾಗ ಗಾಡಿಗೆ ಲಾಕ್ ಮಾಡಾಯಿತು, ಗಾಡಿನೂ ಸೇಫ್ ಇದೆ ಆ್ಯಂಡ್ ಹೆಲ್ಮೆಟು ಕೂಡ ಸೇಫ್ ಇದೆ. ಸೊ ಏನೋ ಪ್ರಾಬ್ಲಮ್ ಆಗೋಲ್ಲ. ಇವಾಗ ಏನು ಪ್ರಾಬ್ಲಮ್ ಅಂದರೆ, ನಾನು ನಾಳೆ ಸಾಯಂಕಾಲ ನಮಗಿರೋದು ದರ್ಶನ. ಸೊ ನಾಳೆ ಸಾಯಂಕಾಲ ನಾವು ದರ್ಶನ ಹೋಗೋದ್ರೆ ನೈಟ್ ಅಷ್ಟೊತ್ತಿಗೆ ಹೊರಗೆ ಬಂದುಬಿಡ್ತೀವಿ. ಅಕಸ್ಮಾತ್ ಬೇಗನೆ ಬಂದರೆ ಅವತ್ತೇ ಬಂದುಬಿಟ್ಟು ಅವತ್ತೇ ನೈಟ್ ಹೋಗೋದಾ ಅಂತ. ಸೊ ಬನ್ನಿ, ಇದು ಆ್ಯಕ್ಚುಲಿ ಅಲಿಪಿರಿ ಸ್ಟಾರ್ಟಿಂಗ್ ಪಾಯಿಂಟ್. ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಆಲ್ಮೋಸ್ಟ್ ಅಲ್ಲಿ 6 ಆಯಿತು, 5:45, 6 ಆಗಿಬಿಟ್ಟಿದೆ. ಸೊ ನೀವು ನೋಡ್ತಿರ್ಬೋದು, ಆಲ್ಮೋಸ್ಟ್ ಬೆಳಗ್ಗೆ ಆಗಿಬಿಟ್ಟಿದೆ. ಸೊ ಅಲ್ಲಿ ತುಂಬಾ ಅಂದರೆ ರಶ್ ಇದೆ ಸ್ವಲ್ಪ. ಸೊ ನೋಡೋಣ ಬನ್ನಿ ಏನಾಗುತ್ತೆ ಅಂತ. ಅಲ್ಲಿ ಮೇಲ್ಗಡೆ ನೀವು ತುಂಬಾ ವ್ಯೂ ಚೆನ್ನಾಗಿದೆ. ಸೊ ಮುಂದೆ ಹೋಗ್ಬಿಟ್ಟು ತೋರಿಸ್ತೀನಿ ಬನ್ನಿ. ಸೊ ಹಿಂಗೆ ಹೋಗ್ಬೇಕು ಆ್ಯಕ್ಚುಲಿ ನಾವು ಅಲಿಪಿರಿಗೆ ಬಂದರೆ. ಸೊ ಇವಾಗ ಪ್ಲ್ಯಾನ್ ಏನಪ್ಪ ಅಂತ ಅಂದರೆ, 100 ಸ್ಟೆಪ್ಸ್ಗೂ ಒಂದು ಕರ್ಪೂರ ಹಚ್ಕೊಂಡು ಹೋಗೋಣ ಅಂತೇಳಿ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ನಮ್ಮ ಮಮ್ಮಿಯಲ್ಲೂ ಕೂಡ ಇಲ್ಲೇ ಇದ್ದಾರೆ. ಸೊ ಅವ್ರ ಜೊತೆಗೆ ಹೋಗೋಣ. ನಾನು ಎಷ್ಟಾಗೋದು ಅಷ್ಟು ಕವರ್ ಮಾಡ್ತೀನಿ, ಎಲ್ಲದೂ ಕವರ್ ಹೋಗೋದಿಲ್ಲ, ಬಿಕಾಸ್ ಅದು ತುಂಬಾ ಲೆಂತಿ ಆಗಿಬಿಡುತ್ತೆ, ಆಮೇಲೆ ನಿಮಗೂ ಬರೋಗುತ್ತೆ. ಸೊ ಇವಾಗ 250 ಸ್ಟೆಪ್ಸ್ನ ನಾವು ಹತ್ತಿದ್ದೀವಿ.
ಸೊ ಏನಕ್ಕೆ 250 ಅಂದರೆ ಲೈಕ್ 100ನ ಆ್ಯಕ್ಚುಲಿ ಲೈಕ್ 100ಗೆ ಹಚ್ಚಿದ್ವಲ್ಲ, ಸೊ ಅದಾದಮೇಲೆ ನಮಗೆ 200 ಮಿಸ್ ಆಯಿತು. ಸೊ 250ಗೆ ಹಚ್ತಾ ಇದ್ದೀವಿ. ಸೊ 250ಇಂದ ನೆಕ್ಸ್ಟ್ 350 ಹಚ್ತೀವಿ. ಸೊ ಅದನ್ನ ಲೈಕ್ ಕವರ್ ಮಾಡಿಕೊಂಡು ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡ್ತೀನಿ. ಸೊ ನೀವು ಇಲ್ಲೇನು ನೋಡ್ತಿದ್ದೀರಲ್ಲ, ಆಲ್ಮೋಸ್ಟ್ ಆಲ್ ಇದೇ ಥರನೇ ಇದೆ, ಸ್ಟಿಫ್ ಇದೆ. ಆ್ಯಂಡ್ ನಾನು ನಿಮ್ಗೆ ಹೇಳ್ದಂಗೆ ಮೊದಲಂಗೆ ಲೈಕ್ ಟೋಟಲ್ ಬಂದರೂ 3550 ಸ್ಟೆಪ್ಸ್ ಇದೆ ಮೇಲ್ಗಡೆ. ನೀವು ಅಲ್ಲಿಗೆ ಹೋಗಬೇಕು ಅಂದರೆ ಪೂರ. ಆ್ಯಂಡ್ ಟೋಟಲ್ 9 ಕಿಲೋಮೀಟರ್ಸ್ ನಡಿಬೇಕು. ಇದು ಫುಲ್ ಟೋಟಲ್ 9 ಕಿಲೋಮೀಟರ್ಸ್ ಆಗುತ್ತೆ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ನೀವು ಇವಾಗ ಸೀನ್ರೀಸ್ ಎಷ್ಟು ಚೆನ್ನಾಗಿದೆ, ಜನ ಎಲ್ಲ ಹತ್ತುತ್ತಾ ಇದ್ದಾರೆ. ಆಲ್ರೆಡಿ ನಾವು 850 ಹತ್ಬಿಟ್ಟಿದ್ದೀನಿ. ಸೊ ಇನ್ನು ನನಗೆ ಉಳಿದಿರೋದು 2700 ಸ್ಟೆಪ್ಸ್ ಉಳಿದಿದೆ. ಬಟ್ ತುಂಬಾ ಕಷ್ಟ ಅಂತ ಏನಿಲ್ಲ, ಲೈಕ್ ಸುಸ್ತಾಗುತ್ತೆ, ತುಂಬ ಟಯರ್ಡ್ ಆಗುತ್ತೆ. ಲೈಕ್ ಏನಂದರೆ ನಾನು ಹೇಳೋದೇನೆಂದರೆ ಲೈಕ್ ಬ್ಯಾಕ್ ಪ್ಯಾಕ್ನ ನೀವು ಮೇಂಟೈನ್ ಮಾಡಬೇಕು. ಬಿಕಾಸ್ ವಾಟರ್, ನೀರು ಬೇಕೇ ಬೇಕು. ಆ್ಯಂಡ್ ನಿಮಗೇನಾದರೂ ಅಕಸ್ಮಾತ್ ಬೆಳಗ್ಗೆ ನೀವು ಹತ್ತುತ್ತಾ ಇದ್ದೀರ ಅಂದರೆ ಸ್ನ್ಯಾಕ್ಸ್ ಟೈಪು ಲೈಕ್ ಬಿಸ್ಕೆಟ್ ಇಲ್ಲ ಬ್ರೆಡ್ ಅದು ಏನಾದ್ರು ತೊಗೊಂಬಂದರೆ ಬೆಟರ್. ಇಫ್ ನೀವೇನಾದರೂ ಅಂದ್ಕೊಂಡಿದ್ದೀರಾ ಲೈಕ್ ನಾನು ಇಲ್ಲ ಮೇಲೆ ಹತ್ತೋವರೆಗೂ ಏನೂ ತಿನ್ನಬಾರ್ದು ಅಂತ ಅಂದ್ಕೊಂಡಿದ್ರೆ ಅಟ್ಲೀಸ್ಟ್ ನೀರು ಆದರೂ ಇಟ್ಕೊಳ್ಳಿ. ಬಿಕಾಸ್ ಇಲ್ಲಿ ನಿಮ್ಗೆ ಹತ್ತೋದಕ್ಕೆ ತುಂಬಾ ಸುಸ್ತಾಗುತ್ತೆ. ಸೊ ನೀರು ಬೇಕೇ ಬೇಕಾಗುತ್ತೆ. ಆ್ಯಂಡ್ ರೆಸ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಸ್ವಲ್ಪ ಎಲ್ಲ ಚೆನ್ನಾಗಿದೆ ಇಲ್ಲಿ. ಸೊ ಬನ್ನಿ ಇವಾಗ ಹೋಗೋಣ. ನೀವೇ ನೋಡಿ ಯಾವ ಥರ ಇದೆ ಸ್ಟೆಪ್ಸ್ ಅಂತೇಳಿ. ಬಿಕಾಸ್ ಈ ಥರ ಇದೆ ಅಲ್ವಾ, ಇದು ಆಲ್ಮೋಸ್ಟ್ ಆಲ್ ಒಂದು 800-900 ಆದಮೇಲೆ ಸಿಗೋವಂಥ ಸ್ಟೆಪ್ಸ್ ಇದು. ಇದು ಈಸಿ, ಓಕೆ, ವಾಕ್ ಮಾಡ್ಕೊಂಡು ಹೋಗ್ಬೋದು, ರೀಚ್ ಆಗ್ಬೋದು ಟಾಪ್ಗೆ. ಬಟ್ ಆಫ್ಟರ್ ಲೈಕ್ ನೋಡೋಣ ಬನ್ನಿ. ಎಷ್ಟು ಇದೇ ಥರ ಇದ್ದರೆ ಓಕೆ. ಬಟ್ ನೆಕ್ಸ್ಟ್ ಹೆಂಗಿದೆ ಅಂತೇಳಿ ನಾನು ಹೇಳ್ತೀನಿ ನಿಮಗೆ. ಸೊ ಇಲ್ಲಿ ಇನ್ನೊಂದು ಏನು ಪ್ಲಸ್ ಪಾಯಿಂಟ್ ಅಂದರೆ ಅಲಿಪಿರಿಯಲ್ಲಿ ಲೈಕ್ ನಮಗೆ ಫುಡ್ ಸ್ಟಾಲ್ಸ್ ಇದೆ ಲೆಫ್ಟ್ ಸೈಡ್. ಪ್ರತಿಯೊಂದು ಇದಕ್ಕೂ ಲೈಕ್ ಲೆಫ್ಟ್ ಸೈಡು ನೀವು ರೈಟ್ ಸೈಡು ಇರುತ್ತೆ, ಕೆಲವೊಂದು ಲೆಫ್ಟ್ ಸೈಡಲ್ಲಿ ಇರುತ್ತೆ, ಎರಡು ಸೈಡು. ಸೊ ಹಂಗೆ ಲೈಕ್ ಫುಡ್ ಸ್ಟಾಲ್ಸ್ ಇದೆಯಲ್ಲ, ಇಲ್ಲಿ ನಮಗೇನು ಪ್ರಾಬ್ಲಮ್ ಆಗೋಲ್ಲ. ಆ್ಯಂಡ್ ಪ್ರತಿ ಫುಡ್ ಸ್ಟಾಲಲ್ಲೂ ಆ್ಯಕ್ಚುಲಿ ಒಂದು ಕೂಲ್ ಡ್ರಿಂಕ್ಸ್ ಇಟ್ಟಿರ್ತಾರೆ. ಈ ಕೂಲ್ ಡ್ರಿಂಕ್ಸ್ ನಮ್ಮಮ್ಮ ಕುಡಿತಾ ಇದ್ದಾರೆ. ಕೂಲ್ ಡ್ರಿಂಕ್ಸ್ ಇಟ್ಟಿರ್ತಾರೆ, ಇಲ್ಲ ಎನರ್ಜಿ ಡ್ರಿಂಕ್ಸ್ ಇಟ್ಟಿರ್ತಾರೆ, ಲೈಕ್ ಯಾವುದು ಒಂಥರ ಗ್ಲೂಕೋಸ್ ಇದನ್ನು ಇಟ್ಟಿರ್ತಾರೆ. ಸೊ ಹಂಗಾಗಿ ಏನು ಪ್ರಾಬ್ಲಮ್ ಏನು ಆಗೋಲ್ಲ ಯಾರಿಗೂ ಇದಾಗೋಕ್ಕೆ. ಆಮೇಲೆ ನೀರು ಕೂಡ ಇರುತ್ತೆ, ಬಾಟಲ್ ತೊಗೊಂಬಂದರೂ ಸಾಕು. ಸೊ ಇವಾಗ ತುಂಬಾ ರಶ್ ಆಗ್ತಾಯಿದೆ. ಸೊ ನಾವು ಬೇಗ ರೀಚ್ ಆಗಬೇಕು, ಇಲ್ಲಾಂದರೆ ಕಷ್ಟ ಆಗಿಬಿಡುತ್ತೆ. ಸೊ ಇವಾಗ ಆಲ್ಮೋಸ್ಟ್ 950 ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ ನಮ್ಮದು. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಯಾವ ಥರ ಇದೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಟೆಂಪಲ್ಲು. ಇಲ್ಲಿ ನೋಡಿ ನೀವು. ಸೊ ಆಲ್ಮೋಸ್ಟ್ ಆಲ್ ಅಲ್ಲಿ ಆ್ಯಕ್ಚುಲಿ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಅಂದರೆ ಇಲ್ಲಿ ಇವಾಗೇನು ಮಾಡಿಬಿಟ್ಟಿದ್ದಾರೆ ಸ್ಟಾರ್ಟಿಂಗ್ ಪಾಯಿಂಟ್ನ. ಟಿಕೆಟ್ ಕೌಂಟರ್ ಅಂತ ಇತ್ತಲ್ಲ, ಅದು ಟಿಕೆಟ್ ಕೌಂಟರ್ ಮುಂಚೆ ಇಲ್ಲೇ ತೊಗೊಳೋದಿತ್ತು, ನೀವು ಮೇಲೆ ಹತ್ತತಾನೆ ತೊಗೊಳೋದಿತ್ತು. ಬಟ್ ಇವಾಗ ಹಿಂಗಿಲ್ಲ, ಕೆಳಗಡೆನೇ ಪಾಯಿಂಟಲ್ಲಿ ಏನು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ನಾವು ತೊಗೊಂಡು ಇಲ್ಲಿ ಬಂದು ಇಲ್ಲಿ ಸ್ಕ್ಯಾನ್ ಮಾಡಿಸ್ಬೇಕು. ಸೊ ದಟ್ ಟಿಕೆಟ್ ಕೌಂಟ್ ಆಗುತ್ತೆ ನಮ್ಮದು. ಸೊ ನಾನು ಆವಾಗಲೇ ಹೇಳ್ದಂಗೆ ಇಲ್ಲಿ ತಿಂಡಿ ಇದಕ್ಕೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಎಲ್ಲದೂ ಇರುತ್ತೆ ನೋಡಿ. ಇಲ್ಲಿ ಎಲ್ಲ ಟೈಪ್ ಹೋಟೆಲ್ಸ್ ಇದೆ. ಇಲ್ಲಿ ನೀರು ಬೇಕಂದ್ರೆ ನೀರಿದೆ, ಫ್ರೆಶ್ ವಾಟರ್ಸ್ ಇದೆ, ಆಮೇಲೆ ಪ್ರತಿಯೊಂದೂ ಇದೆ. ಸೊ ಏನು ಪ್ರಾಬ್ಲಮ್ ಇಲ್ಲ. ಅಲಿಪಿರಿ ಓಕೆ, ಲೈಕ್ ಹತ್ಬೋದು, ನಿಮಗೆ ಸುಸ್ತಾಗೋ ಇದು ಇರೋಲ್ಲ. ಸುಸ್ತಾದರೆ ಅಕಸ್ಮಾತ್ ಹೊಟ್ಟೆ ಹಸಿತಾ ಇದೆ ತುಂಬ ಅಂತ ಅಂದರೆ ನೀವು ತಿಂಡಿನೂ ತಿನ್ಬೋದು, ಅದರಲ್ಲಿ ಏನು ಇದು ಇಲ್ಲ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಮ್ಮ ಮಮ್ಮಿ ಫ್ರೆಂಡ್ಸ್ ಅವರೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಅವರು ಆಲ್ರೆಡಿ ತುಂಬಾ ಬೇಗ ಬಂದುಬಿಟ್ಟು ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಇಲ್ಲಿ ಸ್ವಲ್ಪ ವೆಯ್ಟ್ ಮಾಡ್ಕೊಂಡು ಹೋಗೋಣ. ಸೊ ಇದು ನಮ್ಮ ಮಮ್ಮಿ. ಮೆಟ್ಲು ಇದೆ. ಸೊ ನೀವು ಇಲ್ಲಿ ಇವಾಗ ಏನು ನೋಡ್ತಿದ್ದೀರೋ ಇದನ್ನು ಪುನುಗು ಬೆಕ್ಕು ಅಂತಾರೆ. ಇದು ಸ್ಪೆಷಲ್ ಫಾರ್ ವೆಂಕಟೇಶ್ವರ ಸ್ವಾಮಿ ದೇವರಿಗೆ ಇದ್ರದ್ದು ಸ್ಪೆಷಾಲಿಟಿ ಇದೆ. ಸೊ ಹಂಗಾಗಿ ಇದನ್ನು ಈ ವ್ಲಾಗಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ಅದಕ್ಕೊಂದು ಸಪ್ರೇಟ್ ವ್ಲಾಗ್ ಬೇಕಾಗುತ್ತೆ. ಅದನ್ನು ನಾನು ಯಾವಾಗಾದರೂ ನೆಕ್ಸ್ಟ್ ಟೈಮ್ ಸಿಕ್ಕಾಗ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ ಅದು. ಆ್ಯಕ್ಚುಲಿ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಫೀಡ್ ಮಾಡಬಾರ್ದು ಅಂಥೇಳಿ. ಡೀರಲ್ಲಿ ಇಲ್ಲಿ ಎಷ್ಟು ಚೆನ್ನಾಗಿರ್ತವೆ ಓಪನ್ ಆಗಿ ಅಂತ ಅಂದರೆ ಅಂದರೆ ಆಲ್ಮೋಸ್ಟ್ ಆಲ್ ಒಂದು 1500 or 2000 ಸಿಕ್ಕ ಮೇಲೆ ಸಿಕ್ಬಿಡುತ್ತೆ ನಿಮಗೆ. ಸೊ ಇದು 7th ಮೈಲ್. ನಾವು ಈಗ ಆಲ್ರೆಡಿ 7th ಮೈಲಲ್ಲಿ ಇದ್ದೀವಿ. ಸೊ ಇದು ಬಂದರೆ ಒಂದು ಆಲ್ಮೋಸ್ಟ್ 40% ಕಂಪ್ಲೀಟ್ ಅಂತ ಹೇಳ್ಬೋದು. ಸೊ ಜೈ ಆಂಜನೇಯ, ಜೈ ಶ್ರೀರಾಮ್. ನಮ್ಮ ಬಾಸ್ ಇದ್ದಾರೆ ಅಲ್ಲಿ. ಕ್ಯಾಮ್ರಾ ಕ್ವಾಲಿಟಿ ಸ್ವಲ್ಪ ಲ್ಯಾಗ್ ಆಗ್ತಾಯಿದೆ, ಬಿಕಾಸ್ ಫೋನ್ಗೆ ಶಿಫ್ಟ್ ಆಗಿದ್ದೀನಿ, ಅದು ಶೇಕ್ ಆಗ್ತಾಯಿದೆ.
ಆ್ಯಂಡ್ ಇದು ನೀವೇನಂತೀರಾ ಇದಕ್ಕೆ ಸಾರಂಗ ಅಥವಾ ಲೈಕ್ ಡೀರ್ ಅದು ಆ್ಯಕ್ಚುಲಿ ಇವ್ರು ಏನು ಮಾಡ್ತಾಯಿದ್ದಾರೆ ಅವ್ರು ನೋಡಿ, ಇದು ಆ್ಯಕ್ಚುಲಿ ಸ್ಟೆಪ್ಸ್ ಮುಗೀತು ನಮ್ಮದು. ಸೊ ಇವಾಗೇನಿದೆ ಇದು ವಾಕಿಂಗ್ ನಾನು ಹೇಳಿದ್ದು ನಿಮಗೆ. ಸೊ ಈ ಥರ ಸೈಡಲ್ಲಿ ನಡ್ಕೊಂಡು ಹೋಗಬೇಕು. ಸೊ ಹುಷಾರಾಗಿ ಕೇರ್ಫುಲ್ಲಾಗಿ ನಡ್ಕೊಂಡು ಹೋಗಿ, ಯಾಕಂದರೆ ಗಾಡಿಗಳು ಆ ಕಡೆ ಬರ್ತಾ ಇರುತ್ತೆ. ರೈಟ್ ಸೈಡು ಈ ಕಡೆ ಹೋದರೆ ಈ ಕಡೆ ಸ್ವಲ್ಪ ಡೀಪ್ ಆಗಿದೆ. ಸೊ ಮೇಲ್ಗಡೆ ಶೆಡ್ ಹಾಕಿದ್ದಾರೆ, ನೋ ಪ್ರಾಬ್ಲಮ್, ಮಳೆ ಬಂದರೆ ಏನೂ ಆಗೋಲ್ಲ. ಈ ಕಡೆ ಇದೆ ಒಂದು ಸ್ವಲ್ಪ ಪ್ರಾಬ್ಲಮ್ ಅಷ್ಟೇ. ರೈಟ್ ಸೈಡ್ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಸೀನ್ರಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಇವ್ರದ್ದಂತೂ ಗೊತ್ತಲ್ಲ, ಲೆಫ್ಟ್ ಸೈಡ್ ಈ ಕಡೆ ಗಾಡಿಗಳಿದೆ, ಬರ್ತಾ ಇರ್ತವೆ ಕಂಟಿನ್ಯೂಸ್ ಆಗಿ. ಇದು ಆ್ಯಕ್ಚುಲಿ ಇದಕ್ಕೆ ಲೈಕ್ ಮಂಗಣದಲ್ಲಿ ಒಂದು ಟೈಪ್ ಇದೆ, ಲೈಕ್ ಇದು ಕರಿಮುಷ ಅಂತ ಕರೀತಾರೆ. ಸೊ ನೋಡ್ಬೋದು ನೀವು ಎಷ್ಟು ಇದು ಆ್ಯಕ್ಚುಲಿ ಈ ಪಾರ್ಟಲ್ಲಿ ತುಂಬಾ ಇರ್ತವೆ. ಸೊ ನೀವು ನೋಡಿ, ಇದು ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ, ಲೈಕ್ ಮಂಡಿ ಊರಿ ಹತ್ತೋ ಇದು ಮೆಟ್ಲಸ್ ಇದು. ಸೊ ಇಲ್ಲೆಲ್ಲರೂ ಹತ್ತುತ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು. ಆ್ಯಂಡ್ ಇವಾಗ ನಾನು ಹತ್ತಬೇಕು. ಸೊ ಅಲ್ಲಿ ಹತ್ಬಿಟ್ಟು ಸ್ವಲ್ಪ ಮುಂದೆ ಹೋಗಿ ಅಲ್ಲಿಂದ ನಿಮಗೆ ಒಂದು ಸ್ವಲ್ಪ ಕವರ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಈ ಸ್ಟೆಪ್ ಅಂತೇಳಿ. ಈಗ ನೋಡ್ಬೋದು ನೀವು, ಫುಲ್ಲು ಇದಾಗಿದೆ, ಒಂದೇ ಸಲ ಈಗ ಮೇಲೆ ಹತ್ತದಂಗೆ ಆಗುತ್ತಲ್ವ. ಸೊ ಆ ಥರ. ಸೊ ನಾನು ಹತ್ಕೊಂಬಂದೆ, ಇವ್ರು ಹತ್ತುತ್ತಾ ಇದ್ದಾರೆ ನೋಡಿ, ಈ ಥರ ಹತ್ತಬೇಕು. ಮಂಡಿ ಊರಿಕೊಂಡು ಒಂದೊಂದು ಮೆಟ್ಲು ಹತ್ಕೊಂಡು ಹೋಗಬೇಕು. ಸೊ ಈ ಥರ ಹತ್ತುತ್ತಾರೆ. ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಹತ್ಬೋದು, ಏನಿಲ್ಲ ಅದರಲ್ಲಿ ಏನಿಲ್ಲ. ಇಲ್ಲಿಗೆ 3000 ಇಲ್ಲಿದೆ ನೋಡಿ ಮಾರ್ಕಿಂಗ್. 3000 ಕಂಪ್ಲೀಟ್ ಆಯಿತು, ಇನ್ನು 550 ಇದೆ. ಸೊ ಟೋಟಲಿ ಬಂದುಬಿಟ್ಟು 3550 ಇದೆ. ಬಟ್ ಸ್ವಲ್ಪ ಸ್ಟಿಫ್ ಇದೆ, ಅಂದರೆ ನೀವು ಮೇಲಿಂಗ್ ಹತ್ತಬೇಕು ಒಂದೇ ಸಲ. ಸೊ ಸ್ಟಾರ್ಟಿಂಗಲ್ಲಿ ಒಂದು 2500ವರೆಗೂ ಸ್ಟಿಫ್ ಹಿಂಗೆ ಇದೆ ಪೂರ. ಸೊ ನೀವು ಹತ್ತಬೇಕಲ್ಲ, ಅದಷ್ಟೇ ಕಷ್ಟ ಆಗೋದು. ಬಟ್ ಅದು ಆರಾಮಾಗಿ ಹತ್ಬೋದು ನೀವು. ಲೈಕ್ ಫ್ರೀಕ್ವೆಂಟ್ ಬ್ರೇಕ್ಸ್ ತೊಗೊಳ್ಳಿ. ಲೈಕ್ ಹೆಂಗೆ ಮಾಡಿ ಅಂದರೆ ಒಂದೇ ಸಲ 500-1000 ಹತ್ಬಿಟ್ಟು ಆಮೇಲೆ ರೆಸ್ಟ್ ತೊಗೋಬಿಡಿ, ಅದು ಫುಲ್ ಹೆವಿ ಆಗಿಬಿಡುತ್ತೆ. ಸೊ ಪ್ರಾಪರ್ ಅಂದರೆ 100 ಇಲ್ಲ 150 ಸ್ಟೆಪ್ಸ್ ಹತ್ತಿ, ಇಲ್ಲ 200 ಹತ್ತಿ, ಇಲ್ಲ ನಿಮ್ಮ ಕೆಪಾಸಿಟಿ ನಿಮ್ಗೆ ಎಷ್ಟು ಅನಿಸುತ್ತೋ ಅಷ್ಟು ಹತ್ತಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ. ರೆಸ್ಟ್ ಇನ್ ದ ಸೆನ್ಸ್ ಲೈಕ್ ಜಸ್ಟ್ ಒಂದು 5 ಮಿನಿಟ್ಸು ಇಲ್ಲ 2 ಮಿನಿಟ್ಸ್ ಕೂರೋದು, ಇಲ್ಲ ರೆಸ್ಟ್ ಮಾಡ್ಕೊಂಡು ಆಮೇಲೆ ತಿರ್ಗಾ ಮತ್ತೆ 200 ಇಲ್ಲ ನಿಮ್ಮದು ಎಷ್ಟು ರೇಂಜ್ ನೀವು ಹತ್ಬೋದು ಅದನ್ನು ಹತ್ಬೋದು. ಸೊ ಇವಾಗ ನಾನು ರೆಸ್ಟ್ ತೊಗೋತಾ ಇದ್ದೀನಿ ಇಲ್ಲಿ. ಆ್ಯಕ್ಚುಲಿ ಅಲ್ಲಿ ಅಮ್ಮ ಆಲ್ರೆಡಿ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಹೋಗೋಣ, ಮೆಲ್ಲಿಗೆ ಹೋಗೋಣ. ಇನ್ನೂ 550 ಸ್ಟೆಪ್ಸ್ ಇದೆ ಅಷ್ಟೇ. ಬಟ್ ವ್ಯೂ ಮಾತ್ರ ಸೂಪರ್ ಇದೆ. ಸೊ ಇಲ್ಲೇ ಹಿಂಗೆ ಬರಬೇಕು ನಾವು, ಈ ಅಲಿಪಿರಿ ಮೆಟ್ಲು ಹತ್ಕೊಂಡು ಹೋದ್ರೆ. ಸೊ ಬನ್ನಿ, ಲೆಟ್ ಸ್ಟಾರ್ಟ್, ವಿಲ್ ಗೋ ದೇರ್. ಆ್ಯಂಡ್ ಹತ್ರ ಬಂದು ಸೊ ಮತ್ತೆ ಮಿಡಲಲ್ಲಿ ಏನೂ ಮಾಡೋಕ್ಕೋಗಿಲ್ಲ, ಇನ್ನೊಂದು 500 ಇತ್ತಲ್ಲ, ಬೇಗ ಬಂದುಬಿಟ್ವಿ. ಸೊ ಇದು ಆ್ಯಕ್ಚುಲಿ ಏನಂದರೆ ಒಂದು 3 to 4 ಸ್ಟೆಪ್ಸ್ ಇದ್ದು, ಅದಾದಮೇಲೆ ತಿರ್ಗಾ ಮತ್ತೆ ಎಷ್ಟೋ ಒಂದು ಸ್ವಲ್ಪ ದೂರ ಹೋಗ್ಬಿಟ್ಟು ಆಮೇಲೆ ಹತ್ತೋದು. ಸೊ ಇದು ಫೈನಲ್ ಪಾಯಿಂಟು ಅಲಿಪಿರಿ. ನಾವು ಇವಾಗ ತಿರುಮಲ ಬಂದಿದ್ದೀವಿ. ಸೊ ಇವಾಗ ಹೋಗ್ಬಿಟ್ಟು ಫಸ್ಟ್ ರೂಮ್ ಹುಡುಕಬೇಕು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಯಾರೇನು ಇನ್ನೂ ಲೈಕ್ ಮಾಡಿಲ್ಲ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ನಿಮಗೆ ನಾನು ನೆಕ್ಸ್ಟ್ ಹಾಕೋ ಎಪಿಸೋಡ್ಸ್ನ ಎಲ್ಲಾದರೂ ನೀವು ಫಾಲೋ ಮಾಡ್ಬೋದು. ಸೊ ಬಾಯ್, ಟೇಕ್ ಕೇರ್.